ಇದೇನೋ ಕೇಳ್ಕೊಂಬಂದ ನೋಡ್ತಾ ಇದೀರಲ್ಲ ನೋಡ್ತಾ ಇದೀರಲ್ಲ, ನಾನು ನಿಮ್ಮ ಐಸಕ್, ಇಂಡಿಬಲ್ ವಾಟರ್ ಎಕ್ಸ್ಪರ್ಟ್. ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇದು ವಾಟ್ ಈಸ್ ವಾಟರ್ ಪ್ಯೂರಿಫೈರ್ ಅನ್ನೋ ಎಪಿಸೋಡ್ 2. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇವತ್ತು ಆರೋ ಬಗ್ಗೆ ತಿಳ್ಕೊಳ್ಳೋಣ. ಆಸ್ಮಾಸಿಸ್ ಅಂದ್ರೆ ನಾರ್ಮಲ್ ಆಗಿ ಲೋ ಕಾನ್ಸಂಟ್ರೇಷನ್ ಸೈಡ್ ಇಂದ ವಾಟರ್ ಫ್ಲೋ ಏನಾಗುತ್ತೆ ಅಂದ್ರೆ ಹೈ ಕಾನ್ಸಂಟ್ರೇಷನ್ ಸೈಡ್ ಬರುತ್ತೆ. ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ, ಎಲ್ಲಿ ನೀರ್ ಕಮ್ಮಿ ಇರುತ್ತೋ, ಎಲ್ಲಿ ನೀರ್ ಜಾಸ್ತಿ ಇರುತ್ತೋ ಅಲ್ಲಿಂದ ಎಲ್ಲಿ ನೀರ್ ಕಮ್ಮಿ ಇರುತ್ತೋ ಅಲ್ಲಿಗೆ ಫ್ಲೋ ಆಗುತ್ತೆ. ಅದನ್ನ ನಾವು ಆಸ್ಮೋಸಿಸ್ ಅಂತೇವೆ. ಸೊ ರಿವರ್ಸ್ ಆಸ್ಮೋಸ್ ಏನ್ ಮಾಡ್ತೇವೆ ಅಂದ್ರೆ, ಇಟ್ಸ್ ಅ ಮ್ಯಾನ್ ಮೇಡ್ ಥಿಂಗ್. ಎಲ್ಲಿ ಹೈ ಕಾನ್ಸಂಟ್ರೇಷನ್ ಇದೆಯೋ ಅಲ್ಲಿಂದ ಲೋ ಕಾನ್ಸಂಟ್ರೇಷನ್ ಸೈಡ್ ಗೆ ಪುಷ್ ಮಾಡ್ತೇವೆ. ವಾಟರ್ ಪ್ಯೂರಿಫೈರ್ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ರಿವರ್ಸ್ ಆಸ್ಮೋಸಿಸ್ ಅನ್ನೋದನ್ನ ಈ ಏನು ವಾಟರ್ ಪುಷ್ ಮಾಡ್ತೇವೆ, ಫೋರ್ಸ್ ಕೊಡ್ತಾ ಅದನ್ನ ನಾವು ಬೂಸ್ಟರ್ ಪಂಪ್ ಯೂಸ್ ಮಾಡ್ತೇವೆ. ಈ ಬೂಸ್ಟರ್ ಪಂಪ್ ಇಂದ ನಿಮ್ಗೆ ಆರ್ಒದಲ್ಲಿ ನೀರು ಹೋಗುತ್ತೆ. ಇಲ್ಲಿಂದ ನಿಮ್ಗೆ 0.001 ಮೈಕ್ರಾನ್ ಸೈಡ್ಸ್ ಗೆ ನಿಮ್ಗೆ ಪೋರ್ಸ್ ಇರುತ್ತೆ. ಈ ಪೋರ್ಸ್ ಇಂದ ವಾಟರ್ ಫ್ಲೋ ಆಗಿ ಡಿಸಾಲ್ವ್ ಸಾಲ್ವೆಂಟ್ಸ್ ಆಗಿರ್ಬೋದು, ಡಿಸಾಲ್ವ್ ಸಾಲ್ಟ್ಸ್ ಆಗಿರ್ಬೋದು, ಇಂಪ್ಯೂರಿಟೀಸ್ ಆಗಿರ್ಬೋದು, ಈ ಆರ್ಡರ್ನೆಸ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಬಟ್ ಆರ್ಒ ಎಲ್ಲದಕ್ಕೂ ಬೇಕಂತ ಕೇಳಿದ್ರೆ ಆಬ್ವಿಯಸ್ಲಿ ಇಲ್ಲ. ಎಲ್ಲೆಲ್ಲಿ TDS 300 ಮೇಲೆ ಇದೆಯೋ ಅಲ್ಲಿ ಆರ್ಒ ಬೇಕಾಗುತ್ತೆ. ಸೊ ಬಿಲೋ 300 ಇಸ್ ನಾರ್ಮಲಿ ಡ್ರಿಂಕೇಬಲ್. ಅದಕ್ಕೆ ನೀವು UV UF ಯಾವ್ದಕ್ಕೆ ಹೋಗ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ ಆಗಿ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ. ಅಲ್ಲಿ ತನಕ ವೇಟ್ ಮಾಡಿ ಎಪಿಸೋಡ್ 3ಗೆ. ಥ್ಯಾಂಕ್ ಯು ಸೋ ಮಚ್.